ಸರ್ಕಾರ ಇದ್ದಾಗ ಅವರಿಗೆ ಪೇ ಕಮಿಷನ್ ಅಂತ ಮಾಡಿದರು, ಏಳನೇ ವೇತನ ಆಯೋಗ ಅಂತೇಳಿ. 7ನೇ ವೇತನ ಆಯೋಗದಲ್ಲಿ ಅದು ಸ್ವಲ್ಪ ವಿಳಂಬ ಆಗ್ಬಿಡ್ತು. ವಿಳಂಬ ಆಗಿ ಯಾವುದೇ ಒಂದು ವೇತನ ಆಯೋಗ ಆಗ್ಬೇಕಾದ್ರೆ ಒಂದು 6 ತಿಂಗಳಲ್ಲಿ 9 ತಿಂಗಳಲ್ಲಿ ನೌಕರಾಗಿ ಸೇವೆ ಸಲ್ಲಿಸಿ ನಮ್ಮ ಕೊನೆ ಟೈಮಲ್ಲಿ ನಮ್ಮ ಮಕ್ಕಳ ಮದುವೆ ಮಾಡೋದು ಅಥವಾ ಸರ್ಕಾರಿ ನೌಕರು ಒಂದು ಆಸೆ ಇಟ್ಕೊಂಡಿರ್ತಾರೆ. ಅದರಿಂದ 31/7/24ರಲ್ಲಿ ಕಾಲ್ಪನಿಕ ಅಂತ ಮಾಡಿಬಿಟ್ಟಿದ್ದಾರೆ. ಕಾಲ್ಪನಿಕ ಅಂದರೆ ಯಾವುದೇ ರೀತಿಯ ಬೆನಿಫಿಟ್ ಇಲ್ಲ. ಆಮೇಲೆ ನಮಗೆ ಪೆನ್ಷನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಈ ಬೆನಿಫಿಟ್ಗಳು ಸಿಗ್ತಾಯಿಲ್ಲ. ಪ್ರತಿಯೊಬ್ಬ ಸರ್ಕಾರಿ ನೌಕರನಿಗೆ 10 ರಿಂದ 15 ಲಕ್ಷ ಲಾಸ್ ಆಗ್ತದೆ ಸರಾಸರಿ. ಈ ನಿವೃತ್ತಿ ಏನು ಆಗ್ಯಾರಲ್ಲ ಅವರಿಗೆ 10 ರಿಂದ 15 ಲಕ್ಷ ಲಾಸ್ ಆಗ್ತಾಯಿದೆ. 1726 ಜನ ಇಡೀ ಸ್ಟೇಟಲ್ಲಿ ನಾವು ಈ 25 ತಿಂಗಳಲ್ಲಿ ರಿಟೈರ್ಡ್ ಆಗಿದ್ವಿ. 17,625 ಜನ ರಿಟೈರ್ಡ್ ಆಗಿದ್ವಿ. ಈ ಎಲ್ಲರಿಗೂ 17,625 ಜನಕ್ಕೂ ಈ ಬೆನಿಫಿಟ್ ಸಿಗ್ತಾ ಇಲ್ಲ. ಈಗ ನಮ್ಮ ಒಂದು ಬೇಡಿಕೆ ಏನಂತ ಹೇಳಿದರೆ, ದಯಮಾಡಿ ನಾವು 35 ರಿಂದ 36 ವರ್ಷ ಸರ್ವಿಸ್ ಮಾಡಿದ್ವಿ. ದಯಮಾಡಿ ನಮಗೆ ಈ ಬೆನಿಫಿಟನ್ನು ನಮಗೆ ಕೊಡಬೇಕು. ಕಾಂಪಿಟೇಷನ್ನಲ್ಲಿ ಲಾಸ್ ಆಗಿದೆ, ಡಿಸ್ಚಾರ್ಜಲ್ಲಿ ಲಾಸ್ ಆಗಿದೆ, ಲಿವ್ ಎನ್ಕ್ಯಾಶ್ಮೆಂಟ್ ಲಾಸ್ ಆಗ್ತಾಯಿದೆ, ಕೊಡಿ ಅಂತ ಹೇಳಿ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾಯಿದ್ವಿ. ಹೋರಾಟ ಎಲ್ಲಿಂದ ನಾವು ಫಸ್ಟು ದಾವಣಗೆರೆಯಿಂದ ಪ್ರಾರಂಭ ಮಾಡಿದ್ವಿ. ಎಲ್ಲ ಒಟ್ಟಿಗೆ ಸೇರಿ ಒಂದು ಬೆಂಗಳೂರಲ್ಲಿ ನಾವು ಬೆಂಗಳೂರು ಚಲೋ ಅಂತ ಹೇಳಿ ಫ್ರೀಡಮ್ ಪಾರ್ಕಲ್ಲಿ ಒಂದು ನಮ್ಮ ಇವರು ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಮತ್ತು ಭೈರಪ್ಪ ಹಾಗೂ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ಒಂದು 6 ರಿಂದ 8 ಸಾವಿರ ನಿವೃತ್ತ ಸರ್ಕಾರಿ ನೌಕರರು ಅಲ್ಲಿ ನಾವು ಸೇರ್ಕೊಂಡು ನಾವು ಎಲ್ಲ ನಮ್ಮ ಬೇಡಿಕೆ ಬಗ್ಗೆ ಎಲ್ಲ ಮನವರಿಕೆ ಮಾಡಿದ್ವಿ. ಸರ್ಕಾರಕ್ಕೂ ನಾವು ಇದನ್ನು ತಿಳಿಸಿದ್ವಿ. ದಯಮಾಡಿ ಕೊಡಿ, ನಮಗೆ ತುಂಬ ಲಾಸ್ ಆಗ್ತಾಯಿದೆ. ನಾವು ಏನು ಕಷ್ಟಪಟ್ಟು ನಾವು 35 ವರ್ಷ 30 ವರ್ಷ ಸರ್ವಿಸ್ ಮಾಡಿದ್ರು, ನಮಗೆ ಈ ಕೊನೆ ಟೈಮಲ್ಲಿ ನಮಗೆ ದುಡ್ಡಿಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ಅನ್ಯಾಯ ಆಗಿದೆ. ದಯಮಾಡಿ ನಮಗೆ ಬೇಕಂತ ಹೇಳಿ ನಾವು ಹೋರಾಟ ಮಾಡ್ತಾಯಿದ್ವಿ. ನಾವು ಎಲ್ಲ ಸರ್ಕಾರಕ್ಕೆ ಗಮನಕ್ಕೆ ತರೋಕ್ಕೆ ನಾವೇನು ಮಾಡ್ತಾಯಿದ್ವಿ, 1/10/24ರಂದು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಅಥವಾ ಶಿವಮೊಗ್ಗ ತಾಲೂಕು ಎಲ್ಲ ನಿವೃತ್ತ ಈ 25 ತಿಂಗಳಲ್ಲಿ ಯಾರು ರಿಟೈರ್ಡ್ ಆಗಿರಲ್ಲ ಅವರೆಲ್ಲ ಸೇರ್ಕೊಂಡು ಒಂದು ನಾವು DC ಆಫೀಸ್ ಎದುರಿಗೆ ದಂಡಿ ಕೂತ್ಕೋಬೇಕಾದ್ರೆ ಮಾಡಿದ್ವಿ. ಕೃಷ್ಣಮೂರ್ತಿ ಅಂತೇಳಿ ಬಂಧುಗಳೇ, 7ನೇ ವೇತನ ಆಯೋಗದ ಮುಖ್ಯಸ್ಥರಾಗಿ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದಂಥ ಸುಧಾಕರ್ ಅವರ ನೇಮಕ ಆಯಿತು. ವರದಿ ಅನುಷ್ಠಾನಕ್ಕೂ ಭಾಳಷ್ಟು ತಡೆಗಳಾಯಿತು. ಹೋರಾಟ ಮಾಡಿ BJP ಗೌರ್ಮೆಂಟ್ ಇರಬೇಕಾದ್ರೆ 17% ಇಂಟ್ರಿಮ್ ರಿಲೀಫ್ ಅಂತ ತಗೊಳ್ಳಿಕ್ಕೂ ಕೂಡ ಭಾಳ ಕಷ್ಟಪಟ್ವಿ. ಆದರೆ ವರದಿ ಏನೋ ಕೊಟ್ಟರು. ವರದಿ ಕೊಡೋ ಹೊತ್ತಿಗೆ ಅವ್ರು ಏನು ಮಾಡಿದರು ಅಂದರೆ, ಈ ವರದಿ ಅನುಷ್ಠಾನವನ್ನು ಸರ್ಕಾರದ ನಿರ್ಧಾರಕ್ಕೆ ಬಿಟ್ಟಿರೋವಂಥದ್ದು ಅಂತ ಹೇಳಿಬಿಟ್ರು. ವರದಿ ಅನುಷ್ಠಾನಗೊಳಿಸಬೇಕಾದ್ರೆ ಯಾಕೆ ನಮ್ಮನ್ನು ಕಡೆಗಣಿಸಿದ್ರು ಅಂತ ನಮಗೂ ಗೊತ್ತಾಗ್ತಿಲ್ಲ. ಆ ಆದೇಶದಲ್ಲಿ ಏನಿದೆ ಅಂದರೆ 1/7/22ರಿಂದ ಕಾಲ್ಪನಿಕ ವೇತನ, ನೋಷನ್ ಇಂಕ್ರಿಮೆಂಟ್. ಆದರೆ ಹಣಕಾಸಿನ ಸೌಲಭ್ಯ ಇರೋದು 1/8/24ರಿಂದ ಅಂತ ಆದೇಶ ಹೇಳುತ್ತೆ. ಸಾಮಾನ್ಯ ಜನರಿಗೂ ಕೂಡ ತಿಳುವಳಿಕೆ ಬರುವಂಥ ವಿಷಯ ಇದು. ಈಗ ಮೂಗಿಗೆ ತುಪ್ಪ ಹಚ್ಚಿದ್ದಾರೆ, ಬಾಯಿಗೆ ತಿನ್ನೋ ಯೋಗ ನಮಗಿಲ್ಲ. ನಾವು ರಿಟೈರ್ಮೆಂಟ್ ಆಗೋವಂಥವ್ರು. ನಮಗೆ ನಾವು ಕೇಳ್ತಿರೋದು ಯಾವ ಬೋನಸ್ ಕೊಡಿ ಅಂತ ಕೇಳ್ತಿಲ್ಲ, ನಮಗೆ ಕೊಡಬೇಕಾದಂಥ ಪೆನ್ಷನ್ ಬೆನಿಫಿಟ್ಸ್ ಕೊಡಿ. 1/7/22ರಿಂದ ನಿಮ್ಮದು ಹೊಸ ವೇತನ ಆಯೋಗ ಜಾರಿ ಅಂತ ಅಂದಮೇಲೆ ಅಂಡರ್ಸ್ಟುಡ್ ಅದು ಏನು, ನೀವು ನಮಗೆ ಕೊಡಬೇಕಾದಂಥ ಎಲ್ಲ ಉಪದಾನ ಇತ್ಯಾದಿ ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡಿ ಅಂತ. ನಾವು ಹಳೆದನ್ನು ಯಾವುದನ್ನು ಬೇರೆದು ಕೇಳ್ತಿಲ್ಲ. ಆದರೆ ಅವ್ರು ಕೊಡ್ತಿರೋದು 1/8/24ರಿಂದ. ಅಂದರೆ 1/8/24ರಿಂದ ಯಾರೆಲ್ಲ ರಿಟೈರ್ಡ್ ಆಗ್ತಾರೆ ಅವರಿಗಿದೆ, ಜೊತೆಗೆ ವರ್ಕಿಂಗ್ ಎಂಪ್ಲಾಯೀಸಿಗಿದೆ. ನಾವು ಈ 2 ವರ್ಷದಲ್ಲಿ ರಿಟೈರ್ಡ್ ಆಗಿದ್ದೀವಲ್ಲ, ನಾವು ಮಾಡಿರೋ ಅಪರಾಧ ಆದರೂ ಏನು? ಈಗ 1/7/22 ಅಂತ ನಿಮ್ಮ ಆದೇಶವೇ ಹೇಳ್ತಾ ಇದೆ. 1/7/22ರಿಂದ 7ನೇ ವೇತನ ಆಯೋಗ ಜಗಜ್ಜಾಹೀರ ಮಾಡಾಗಿದೆ ಅಂದಮೇಲೆ ಆ ಬೆನಿಫಿಟ್ಸ್ನ ರಿಟೈರ್ಮೆಂಟ್ ಆದರೆ ಕೊಡದೆ ಹೋದರೆ, ಈಗ ಅದು ಹೇಳಿದ್ನಲ್ಲ ನಮ್ಮ ಸರ್ ಹೇಳಿದ, ನಾಗಪ್ಪ ಸರ್ ಹೇಳಿದಾಗೆ 1/10/2024 ದಿವಸ ವಿಶ್ವ ಹಿರಿಯ ನಾಗರಿಕರ ದಿನ. ಇಡೀ ಜಗತ್ತೇ ಹಿರಿಯ ನಾಗರಿಕರ ಬಗ್ಗೆ ಒಂದು ಅನುಕಂಪ, ಒಂದು ಸಿಂಪತಿಯನ್ನು, ಗೌರವವನ್ನು ಕೊಡುವಂಥ ಒಂದು ಸಂಪ್ರದಾಯವನ್ನು, ಪರಿಪಾಠವನ್ನು ಹಾಕ್ಕೊಂಡಿದೆ. ಅಂದಮೇಲೆ ನಮಗೆ ನಾವು ಕೇಳ್ತಕ್ಕಂಥದ್ದು ಹೋರಾಟ ಅಲ್ಲ, ನಾವು ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ದಯವಿಟ್ಟು ಕೊಡಿ. ನಮ್ಮ ಈ ವೃದ್ಧಾಪ್ಯ ಕಾಲದಲ್ಲಿ ನಮಗೆ ನೀವು ಕೊಡಬೇಕಾದ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ನಮಗೆ ನ್ಯಾಯವನ್ನು ಒದಗಿಸಿ ಅಂತ ಕೇಳ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮಗೆ 6ನೇ ವೇತನ ಆಯೋಗವನ್ನು ಕೂಡ ಅನುಷ್ಠಾನ ಮಾಡಿದಂಥವ್ರು, ಇದನ್ನು ಕೂಡ ಅವರೇ ಮಾಡಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಅಲ್ಪಸಂಖ್ಯೆನಲ್ಲಿದ್ದೀವಿ ನಾವು, ಅದೇನು ದೊಡ್ಡದಲ್ಲ. ಈಗಾಗಲೇ ನಮಗೆ ಹೆಚ್ಚು ಕಡಿಮೆ 60 to 65% ಕೊಟ್ಟ ಹೋಗಿದೆ ಉಪದಾನ.
ಈಗ ಡಿಫ್ರೆನ್ಸ್ ಇರೋವಂಥದ್ದು ಒಂದು 35 to 40% ಅಷ್ಟೇ ಕೊಡುವಂಥದ್ದಿದೆ. ಅದರಲ್ಲೂ ಭಾಳಷ್ಟು ಜನ ನಾವು ಟೀಚರ್ಸೇ ಇದ್ದೀವಿ. ಟೀಚರ್ಸು ಇಟ್ಕೊಂಡಿರ್ತಕ್ಕಂಥ ಲೀವ್ ಎನ್ಕ್ಯಾಶ್ಮೆಂಟ್ ಕಡಿಮೆ ಇರುತ್ತೆ. ಇನ್ನು ಉಳಿದಂತೆ ಈ ಒಂದು ವೇತನ ಆಯೋಗದ ಅನುಷ್ಠಾನದಲ್ಲಿ ಬೇಸರ ಏನಾಗುತ್ತೆ ಅಂದರೆ, ಜಗತ್ತೇ ಕಂಡಿರಿದಂತಹ ಕೋವಿಡ್ ಟೈಮನ್ನು ಈ ನಾವೇನು ರಿಟೈರ್ಡ್ ಆಗಿದ್ದೀವಲ್ಲ, ಈ ಎಲ್ಲ ನೌಕರು ಅನುಭವಿಸಿದ್ದೀವಿ. ಎಲ್ಲರೂ ಮನೆಗಳಲ್ಲಿ ಸುರಕ್ಷಿತವಾಗಿದ್ದರೆ ಶಿಕ್ಷಕರು, ಆರೋಗ್ಯ ಇಲಾಖೆಯವರು, ಪೊಲೀಸ್ ಇಲಾಖೆಯವರು ಅಹರ್ನಿಶ ಕೆಲಸ ಮಾಡಿದ್ದೀವಿ. ಅದನ್ನೆಲ್ಲ ಮರೆತು ಸರ್ಕಾರ ನಮ್ಮನ್ನು ಕಡೆಗಣಿಸಿರೋದು ತುಂಬ ಬೇಸರದ ಸಂಗತಿ. ಹಾಗಾಗಿ ತಮ್ಮೆಲ್ಲರಲ್ಲಿ ನಮ್ಮ ಸವಿನಯ ಪ್ರಾರ್ಥನೆ, ತಾವುಗಳು ಈ ಮಾಧ್ಯಮದಲ್ಲಿ ನಮ್ಮ ಈ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸಮಾಜಕ್ಕೆ ತಿಳಿಯಪಡಿಸೋದ್ರ ಮೂಲಕ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮೆಲ್ಲ ಸಂಘಟಕರ ಪರವಾಗಿ ಕೇಳ್ಕೊಳ್ತೀವಿ. ವಂದನೆಗಳು.